2021 ಡಿಸೆಂಬರ್‌ನಲ್ಲಿ ಉಡುಪಿಯಲ್ಲಿ ಹಿಜಾಬ್ ವಿವಾದ ಏನು ಶುರುವಾಗಿತ್ತು, ಇದು ರಾಷ್ಟ್ರ ಮಟ್ಟಕ್ಕೂ ತಲುಪಿತ್ತು. ಮತ್ತೆ ಆ ನಂತರದಲ್ಲಿ ಒಂದು ರೀತಿಯ ಸಂಘರ್ಷಗಳು ಹಿಜಾಬ್ ಹಾಗೂ ಕೇಸರಿ ವರ್ಸಸ್ ಈ ಥರ ಸಂಘರ್ಷಗಳು ಬಹಳಷ್ಟು ಆಗಿತ್ತು, ಬಹಳಷ್ಟು ನೆನಪಿರ್ಬೋದು. ಈಗ ಮತ್ತೆ ಸರ್ಕಾರ ಏನಿದೆ, ಈಗ ಮತ್ತೆ ಹಿಜಾಬ್‌ಗೆ ಅವಕಾಶ ಕೊಟ್ಟಿರುವಂಥದ್ದು ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾನೂನು ಹೋರಾಟಕ್ಕೆ ಮಾಡಿರುವಂತಹ ಹುಸೇನ್ ಕೋಡಿಮಂಗ್ರೆ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಒಂದಷ್ಟು ಕಾನೂನು ಹೋರಾಟ ಮಾಡಿದ್ರಿ, ಒಂದಷ್ಟು ವಿರೋಧಗಳು ಬಂದಿತ್ತು. ಈಗ ಸರ್ಕಾರ ತಮ್ಮ ಪರವಾಗಿ ಅಂದ್ರೆ ಹಿಜಾಬ್‌ಗೆ ಅವಕಾಶ ಕೊಟ್ಟಿರುವಂಥದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಸರ್ಕಾರ ಈಗ ಹಿಜಾಬ್ ಅಲ್ಲ, ಹಿಜಾಬ್, ಜನಿವಾರ ಆಗಿರ್ಬೋದು, ಬೇರೆ ಎಲ್ಲ ಸಂಕೇತಗಳನ್ನು ಅದು ಪ್ರತಿಯೊಬ್ಬ ಧಾರ್ಮಿಕ ಒಬ್ಬ ವ್ಯಕ್ತಿಯ ಅದು ಮೂಲಭೂತ ಹಕ್ಕು. ಅದನ್ನು ಹಾಕಲಿಕ್ಕೆ ಯಾವುದೇ ರೀತಿಯ ತರಗತಿಯ ಒಳಗೆ ಹಾಕಲಿಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಹೇಳುವಂಥ ಒಂದು ಆದೇಶವನ್ನು ಈ ಹಿಂದೆ ಅದನ್ನು ದಿಗ್ಬಂಧನ ಮಾಡಿ, ಧಾರ್ಮಿಕ ಹಕ್ಕನ್ನು ದಿಗ್ಬಂಧನ ಮಾಡಿ, ಮೂಲಭೂತವಾದ ಹಕ್ಕನ್ನು ದಿಗ್ಬಂಧನ ಮಾಡಿ ಹೊರಡಿಸಿರುವಂಥ ಆದೇಶವನ್ನು ಈ ಸರ್ಕಾರ ಈಗ ಅದನ್ನು ವಿಡ್ರಾ ಮಾಡಿದೆ. ಆದರೂ ಇದು ವಿಡ್ರಾ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಇರಲಿ. ಆದರೂ ಕೂಡ ಒಂದು ವಿದ್ಯಾರ್ಥಿನಿಯರಿಗೆ ಬಹಳ ಮುಕ್ತವಾಗಿ ಅವರು ಈ ಶಾಲಾ ಕಾಲೇಜುಗಳಲ್ಲಿ ಹೋಗಿ ತಮ್ಮ ವಿದ್ಯಾರ್ಜನೆಯನ್ನು ಮಾಡಲಿಕ್ಕೆ, ಮುಂದುವರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಸರ್ಕಾರ. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಕೊಡುವಂಥ ಅಗತ್ಯ ಇಲ್ಲ. ಏಕೆ ಇದು ಅವರ ಕರ್ತವ್ಯ. ಏಕೆಳಿದರೆ ಇವರು ಆಲ್ರೆಡಿ 3 ಇಯರ್ ಲೇಟ್ ಮಾಡಿದ್ದಾರೆ ಇವರು ಗೌರ್ಮೆಂಟ್ ಬಂದ ಮೇಲೆ. ಏಕೆಂದರೆ ಒಂದು ಮೂಲಭೂತ ಹಕ್ಕನ್ನು ವಂಚಿಸುವುದೇಳಿದರೆ ಅವರು ದೊಂದಿಗೆ ಮಾಡುವಂಥ ಒಂದು ತಾರತಮ್ಯ. ಹಾಗಾಗಿ ಈ ಒಂದು 3 ವರ್ಷಗಳ ನಂತರವೂ ಕೂಡ ಈಗ ಮಾಡಿದ್ದಾರೆ. ಅಷ್ಟಾದರೂ ಜ್ಞಾನೋದಯ ಆಯಿತು ಎನ್ನುವಂಥ ಒಂದು ಖುಷಿ ನಮ್ಮಲ್ಲಿದೆ. ಹಾಗಾಗಿ ಈ ಒಂದು ಆದೇಶವನ್ನು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಮುಂದಿನ ದಿನಗಳಲ್ಲಿ ಇಂತಹ ಮೂಲಭೂತ ಹಕ್ಕುಗಳನ್ನು ವಂಚಿಸುವಂಥ ಯಾವುದೇ ಆದೇಶ ಈ ಮುಂದೆ ಸರ್ಕಾರ ಬರದಂತೆ ಮತ್ತು ಈ ಸರ್ಕಾರದಿಂದಲೂ ಕೂಡ ಆಗದಂತೆ ಎಚ್ಚರ ವಹಿಸಬೇಕಾಗಿ ವಿನಂತಿಸ್ತೇವೆ. ಅವತ್ತೇ ಒಂದು ರೀತಿಯ ಸಂಘರ್ಷಗಳು ಅಂದ್ರೆ ಕೇಸರಿ ಶಾಲ್ ಹಾಕೊಂಬರುವಂಥದ್ದು, ಕೇಸರಿ ಶಾಲ್ ಬೀಸುವಂಥದ್ದು, ಇದು ಒಂದು ರೀತಿಯ ದೊಡ್ಡ ಸಂಘರ್ಷಕ್ಕೆ ಆಗಿತ್ತು. ತಾವು ನೋಡಿದ್ರಿ. ಈಗ ಮತ್ತೆ ಅದೇ ಚಿತ್ರಣಗಳು ಮತ್ತೆ ಬೆಳಕಿಗೆ ಬರ್ಬೋದು ಅಂದ್ರೆ ಏನಿದೆ ಮಾಹಿತಿ ಅಂತ ನೋಡಿ, ಸಾರ್ವಜನಿಕರಲ್ಲಿ 99.9 ಯಾರು ಕೂಡ ಇದಕ್ಕೆ ವಿರೋಧ ಇಲ್ಲ. ಯಾಕೆ ಹೇಳಿದ್ರೆ ಯಾರು ಕೂಡ ಜನಿವಾರ ಹಾಕಲಿಕ್ಕೆ ಮುಸ್ಲಿಮನಾದವನು ಯಾರು ಕೂಡ ವಿರೋಧಿಸುವುದಿಲ್ಲ. ಯಾರಾದರೂ ಶಿರಾಸ್ತ್ರ ಬಂದ ಹಿಂದೂಗಳು, ನಾವು MGM ಕಾಲೇಜಲ್ಲಿ ನೋಡಿದೆ ಉಡುಪಿಯಲ್ಲಿ, ಹಿಂದೂ ಮುಸ್ಲಿಂ ಹುಡುಗಿಯರು ಹಿಜಾಬ್ನ ಒಟ್ಟಿಗೆ ಅವರು ಕೈ ಹಿಡಿದುಕೊಂಡು ಅವರು ಆ ಒಂದು ಹೋರಾಟದಲ್ಲಿ ಎದುರು ನಿಂತಿದ್ರು. ಮತ್ತು ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಮುಸ್ಲಿಮೇತರ ಸಹೋದರರು ಯಾರು ಶಿರವಸ್ತ್ರ ವಹಿಸುತ್ತಿರುವಂತಹ ಹಾಕಿ ಹೋಗುತ್ತಿರುವಂಥ ವಿದ್ಯಾರ್ಥಿನರೊಂದಿಗೆ ಹೋರಾಟದಲ್ಲಿದ್ದರು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಸಂಘರ್ಷ ಆಗುವುದಿಲ್ಲ. ಸಂಘರ್ಷ ಮಾಡುವವರಿಗೆ ಯಾವುದೇ ರೀತಿ ಆಹಾರ ಹಾಕುವ ಪ್ರಯತ್ನವನ್ನು ಯಾರು ಕೂಡ ಮಾಡಬಾರ್ದು. ಸಾರ್ವಜನಿಕರು ಕೂಡ ಈ ಒಂದು ಆದೇಶವನ್ನು ಪ್ರೋತ್ಸಾಹಿಸಬೇಕು. ಇದರಲ್ಲಿ ಪ್ರತಿಯೊಂದು ಧರ್ಮದ ಮೂಲಭೂತ ಹಕ್ಕನ್ನು ಪ್ರೊಟೆಕ್ಟ್ ಮಾಡಲಾಗಿದೆ. ಹಾಗಾಗಿ ನಾವು ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರು ಶಾಲಾ ಪರಿಸರದಲ್ಲಿ ಉತ್ತಮವಾದಂಥ ಶಿಕ್ಷಣ ಪಡೆಯುವಂತಾಗಲಿ ಎಂದು ಆಶಿಸ್ತೇವೆ. ಈಗ ಮುಂದಿನ ಹಿಜಾಬ್ ಹಾಕೊಂಡ್ಬರ್ತಾರೆ, ಸೊ ಪಕ್ಕದಲ್ಲಿ ಕೇಸರಿ ಶಾಲು ಇಂಥದ್ದೆಲ್ಲ ಬರುದಿಲ್ಲ, ಸರಿ ಅನ್ಸತ್ತಂತ? ಸರಿಯನ್ನು ಯಾರು ಬೇಕಾದರೆ ಕೇಸರಿ ಆಗ್ಬೋದು, ಬಿಳಿ ಆಗ್ಬೋದು, ಕಪ್ಪು ಆಗಬೇಕು, ಗ್ರೀನ್ ಆಗ್ಬೋದು, ಇದು ಅವರ ರೈಟ್ಸು. ಡ್ರೆಸ್ ಹಾಕಲಿಕ್ಕೆ ಕೊಟ್ಟಿರುವಂಥದ್ದು ಅದು. ಅದಕ್ಕೆ ಮತ್ತು ಈ ಶಿಕ್ಷಣಕ್ಕೆ ಯಾವುದೂ ಇದಿಲ್ಲ. ಸಂಘರ್ಷ ಆಗೋದಿಲ್ಲ. ಏಕೆ ಸಂಘರ್ಷ ಆಗೋದು? ನಾವು ನೋಡುವಂಥ ಕಣ್ಣು ಹೇಗಿದೆ ಅದರಲ್ಲಿ ನಾವು ನೋಡಿದರೆ ಖಂಡಿತವಾಗಿ ಸಂಘರ್ಷ ಆಗೋದಿಲ್ಲ. ನಾವು ಎಲ್ಲರೂ ಕೂಡ ಎಲ್ಲ ಕಲರೊಟ್ಟಿಗೆ ಮಿಕ್ಸ್ ಆಗಿ ನಮ್ಮದೊಂದು ಕಲರವ ಹೇಳ್ತೇವೆ, ಎಲ್ಲರೂ ಸೇರಿ ಒಂದು ಸಹಬಾಳ್ವೆಯ ಜೀವನವನ್ನು ನಾವು ಸಮಾಜದಲ್ಲಿ ಕಾಣಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಕಲರ್ ಹಾಕಿ ಬರಲಿ ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡುವಂಥ ಅಗತ್ಯ ಇಲ್ಲ. ಸಾರ್ವಜನಿಕರೆಲ್ಲರೂ ಕೂಡ ಎಲ್ಲರೂ ಒಟ್ಟಿಗೆ ಇರುವಂಥ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಬೇಕು. ಪ್ರೋತ್ಸಾಹಕ್ಕಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ಕೋರ್ಟ್ ಮೆಟ್ಟಿಲಿದ್ರಿ, ಸೊ ಕಾನೂನು ಹೋರಾಟಗಳು ಆಗ್ತಾನೆ ಇತ್ತು, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ರಿ. ಸೊ ಏನಾಗ್ತಾ ಇದೆ ಪ್ರೆಸೆಂಟ್ ಆಗಿ ಸಿಚುವೇಶನ್ ಆಗಿದೆ? ಈಗ ಪ್ರೆಸೆಂಟ್ ಆಗಿ ಅದು ಸುಪ್ರೀಂ ಕೋರ್ಟ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಉಂಟು. ಅಲ್ಲಿ 2 ಒಪಿನಿಯನ್ ಆಗಿದೆ, ಒಂದು ಪರವಾಗಿ ಇದೆ ಮತ್ತು ಒಂದು ವಿರೋಧವಾಗಿ ಆಗಿದೆ ಈ ಹಿಂದೆ. ಅದು ಈಗ ಯಾವಾಗ ಅವರು ಅದನ್ನು ಓಪನ್ ಮಾಡ್ತಾರೆ, ಫೈನಲ್ ಜಡ್ಜ್ಮೆಂಟ್ ಕೊಡ್ತಾರೆ, ನಮಗೆ ಕ್ಲಾರಿಟಿ ಇಲ್ಲ ಅದರ ಬಗ್ಗೆ. ಒಂದಿಷ್ಟು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ರಿ, ಆ ವಿದ್ಯಾರ್ಥಿಗಳು ಮಾತುಕತೆ ಮಾಡಿದ್ರು, ಅಂದ್ರೆ ಆ ಕಾಲದಲ್ಲಿ ಹೋರಾಟ ಮಾಡಿದ್ರು, ಅವರಿಗೆ ಈಗ ಈ ಆದೇಶ ಬಂದ ಮೇಲೆ ಮಾತುಕತೆ ನಡೆಸುವಂತ ಪ್ರಯತ್ನ ಏನಾದ್ರು ಆಯ್ತಾ? ಅದು ಆ ವಿದ್ಯಾರ್ಥಿನಿಯರಿಗೆ ಮಾತಾಡಲಿಕ್ಕೆ ಬೇಜಾರಾಗ್ತದೆ. ಅಂತ ಹೇಳಿದ್ರೆ ಯಾರು ಇಲ್ಲಿ ವಕಾಲತ್ ಹಾಕಿದ್ರು ನಮ್ಮ ಕುಂದಾಪುರ ಕಾಲೇಜಿನ ಆ ಮಕ್ಕಳಿಗೆ PUC ಕೂಡ ಕ್ಲಿಯರ್ ಮಾಡಲಿಕ್ಕೆ ಬಡವರು ತುಂಬ, ಅವರು ಸಣ್ಣದೊಂದು ಗುಡಿಸಲಲ್ಲಿ ಇದ್ದರು. ಈಗ ಶ್ರೀಮಂತರೆಲ್ಲ ಇದ್ದವರು ಬೇರೆ ಕಡೆ ಅವರಿಗೆ ಶಿಫ್ಟ್ ಮಾಡಿ ಏನೋ ಅವರಿಗೆ ಎಜುಕೇಷನ್, ಈಗ ಅವರು ಕೆಲವರು ಡಿಗ್ರಿ ಆಗಿ ಸ್ವಾವಲಂಬನೆ ಜೀವನ ಮಾಡುವಂಥ ಒಂದು ಇದು ಇತ್ತು. ಮತ್ತು ಅವರ ಮನೆಯಲ್ಲಿಯೂ ಕೂಡ ಬಹಳ ಆರ್ಥಿಕವಾಗಿ ಕೂಡ ತೊಂದರೆ ಇದೆ. ಇದು ಎಲ್ಲ
ಟೋಟಲ್ ಕ್ರೆಡಿಟ್ ಹೋಗುವಂಥದ್ದು ಈ ಹಿಂದೆ ಇದ್ದಂಥ ದುಷ್ಟ ಫ್ಯಾಸಿಸ್ಟ್ BJP ಸರ್ಕಾರಕ್ಕೆ. ಕೊನೆಯದಾಗಿ ಸರ್ಕಾರದ ಆದೇಶ, ಸೊ ಏನು ಹೇಳ್ತೀವಿ ಕೊನೆಯ ಮಾತು? ಭಾಳ ಖುಷಿಯಾಗಿರ್ಬೋದು, ಕೊನೆಯ ಮಾತು ಎಲ್ರಿಗೂ, ಈಗ ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿನಿಯರಿಗಿರ್ಬೋದು, ಮತ್ತೆ ಒಟ್ಟು ಏನು ಹೇಳ್ತೀವಿ? ಈ ಹಿಂದೆ ಏನೇ ಆಗಿರಲಿ, ಈಗ ಕೊಟ್ಟಿರುವಂತಹ ಈ ಸರ್ಕಾರದ ಆದೇಶವನ್ನು ನಾವು ಎಲ್ಲರೂ ಕೂಡ ಸ್ವೀಕರಿಸಬೇಕು ಮತ್ತು ಶಿಕ್ಷಣವನ್ನು ಗುರಿಯಾಗಿರಿಸಿ ಮುಂದೆ ಹೋಗಬೇಕು ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾರೆ. ಇದು ಹುಸೇನ್ ಕೋಡಿಮಗರ ಮಾತು. ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಆಗ ಏನು ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಕಳೆದುಕೊಂಡಿದ್ರು, ಎಕ್ಸಾಮನ್ನು ಕಳೆದುಕೊಂಡಿದ್ರು, ಅವರಿಗೆ ಅವರ ಪರವಾಗಿ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸರ್ಕಾರದ ನಿಲುವಿಗೆ ಸ್ವಾಗತ ಕೂಡ ಮಾಡ್ತಾ ಇದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.